ಹಾಗೆ ಕನ್ನಡಾಂಬೆಯನ್ನು ಕೂಡ ಸ್ಮರಿಸುತ್ತಾ ವೇದಿಕೆಯ ಮೇಲೆ ಆಸೀನರಾದ ಬಾಲಕೃಷ್ಣ ಜಮಗಿ ಸರ್ ಅವರೇ, ಶಿವಾನಂದ ಬೇಲ್ಕುಟ್ ಸರ್ ಅವರೇ, ಮುಳವಾಡ್ ಮೇಡಮ್ ಅವರೇ, ಈ 8ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಸರ್ವಾಧ್ಯಕ್ಷರಾಗಿರ್ತಕ್ಕಂಥ ರತ್ನ ಬಾಳಪ್ಪನವ್ರ ಮೇಡಮ್ ಅವರೇ, ಹಾಗೂ ಈ ಕಾರ್ಯಕ್ರಮದ ಯಶಸ್ಸಿಗೆ ಹೆಗಲು ಕೊಟ್ಟು ಶ್ರಮಿಸಿದ ನೆಚ್ಚಿನ ದಂಡಾಧಿಕಾರಿಗಳಾಗಿರ್ತಕ್ಕಂಥ ಸುರೇಶ್ ಮುಂಜೆ ಸರ್ ಅವರೇ, ಕಸಾಪದ ಸಾರಥಿಯಾಗಿರುವ ರವೀಂದ್ರ ಪಾಟೀಲ್ ಸರ್ ಅವರೇ, ತಮಗೆಲ್ಲ ನಮಸ್ಕರಿಸುತ್ತಾ ಈ 8ನೇ ಸಾಹಿತ್ಯ ಸಮ್ಮೇಳನದ ಸವಿ ಮೆಲುಕನ್ನು ಹಾಕಲು ಎಲ್ಲ ಆಗಮಿಸಿರುವ ನನ್ನ ಆತ್ಮೀಯ ಕನ್ನಡ ಪರ ಸಂಘ ಖುಷಿ ಕೊಡ್ತದೆ. ದೂರದ ರಾಯಭಾಗದಿಂದಲೂ ಸಮಯ ಆದರೂ ಕೂಡ ಎಲ್ಲಾ ಕನ್ನಡ ಪರ ಸಂಘಟನೆ ಮುಖಂಡರು, ಪತ್ರಕರ್ತರು ಹಾಗೂ ಸ್ಥಳೀಯ ಪತ್ರಕರ್ತರು ಕೂಡ ಆಗಮಿಸಿರಲ್ಲ, ಬಹಳಷ್ಟು ಖುಷಿ ಕೊಡ್ತಕ್ಕಂಥ ವಿಚಾರ. ಕೃತಿಯನ್ನು ಕೊಟ್ಟರು, ಈ ಸರ್ವಾಧ್ಯಕ್ಷರ ಭಾಷಣ, ಇದನ್ನ 1 ತಾಸು ನಾನು ವಿಮರ್ಶೆ ಮಾಡ್ಬೇಕಂತ ನಾ ಮಾಡೀನಿ. ಬಹುಶಃ ಮೇಡಮ್ ಅವ್ರ ಬಗ್ಗೆ ಹೇಳ್ಬೇಕಂತಂದ್ರ, ನಾನು ಸುನಿಲ್ ಕಬ್ಬೂರು, ವಸಂತ್ ಬೆಕ್ಕೇರಿ, PVC ಒಳಗೆ ಅವ್ರ ಕೈ ಒಳಗೆ ಕಲ್ತಿದ್ದೀವಿ. ಬಹಳಷ್ಟು ಖುಷಿ ಅನಿಸ್ತೈತಿ. ಅವರು ಪ್ರತಿ ತಿಂಗಳು ನಮ್ಮನ್ನೆಲ್ಲ ಆಶುಭಾಷಣ, ರಸಪ್ರಶ್ನೆ, ಬೇರೆ ಬೇರೆ ಕಡೆ ಎಲ್ಲ ಸ್ಪರ್ಧೆ ಕರ್ಕೊಂಡು ಹೋಗ್ತಿದ್ರ. ಅವ್ರ ಬಗ್ಗೆ ಹೇಳ್ಬೇಕಂತಂದ್ರೆ ನೀವೆಲ್ಲ ಅವ್ರ ವ್ಯಕ್ತಿತ್ವ ಬರ್ತೈತಿ. ಸರಳತೆಯು ಘನ ವ್ಯಕ್ತಿತ್ವವನ್ನು ರೂಪಿಸುತ್ತದೆ. ಅವ್ರು ಎಷ್ಟೋ ಸಣ್ಣ ಪುಟ್ಟ ಕಾರ್ಯಕ್ರಮ ಇದ್ರೂ ಕೂಡ ಏನಪ್ಪಾ ಅಂತಂದ್ರ ಬಹಳಷ್ಟು ಕ್ರಿಯಾಶೀಲರಾಗಿ ಭಾಗವಹಿಸ್ತಾರ. ಈ ಸಾಹಿತ್ಯ ಸಮ್ಮೇಳನದ ಒಂದು ಸರ್ವಾಧ್ಯಕ್ಷ ಪಟ್ಟವನ್ನ ವಹಿಸ್ಕೊಳ್ತಕ್ಕಂಥ ಮಟ್ಟದಲ್ಲಿ ಅವರು ಬೆಳೆದಿದ್ರು ಕೂಡ ಯಾವುದೇ ಒಂದು ಸಣ್ಣ ಕಾರ್ಯಕ್ರಮ ಇದ್ರೂ ಕೂಡ ಏನ್ ಮಾಡ್ತಾರ ಅಂತಂದ್ರ ಅವರು ಬಹಳಷ್ಟು ಎನಗಿಂತ ಹಿರಿಯರಿಲ್ಲ, ಶಿವಭಕ್ತರಿಗಿಂತ ಕಿರಿಯರಿಲ್ಲ ಎಂಬಂತೆ ಬಸವಣ್ಣನವರ ವಾಣಿಯಂತೆ ನಾವೇ ಇನ್ನೊಂದ್ ಸ್ವಲ್ಪ